ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಗುರುವಿನ ಛತ್ರಛಾಯೆ ನಮ್ಮ ತಲೆ ಮೇಲೆ ಇದ್ದರೆ ಜೀವನದಲ್ಲಿ ಬರುವಂತಹ ಸಂಕಟಗಳ ತೀವ್ರತೆ ಕಡಿಮೆಯಾಗುತ್ತದೆ. ಪ್ರಾರಬ್ಧ ಅಂತೂ ಎಲ್ಲರ ಜೀವನದಲ್ಲೂ ಬಂದೇ ಬರುತ್ತದೆ. ಗತ ಜನ್ಮದ ಕರ್ಮ ಈ ಜನ್ಮದಲ್ಲಿ ಭೋಗಿಸಬೇಕು. ಈ ಜನ್ಮದ ಪಾಪದ ಫಲವನ್ನು ಕೂಡ ಇಲ್ಲಿಯೇ ನಾವು ಕಳೆಯಬೇಕು. ಆದರೆ ಗುರು ಮತ್ತು ದೇವರ ಸನ್ನಿಧಿಯಲ್ಲಿದ್ದರೆ ಕತ್ತಿಯಿಂದ ಬೀಳೋ ಪೆಟ್ಟು ಸೂಜಿಯಿಂದ ತಗಲಿದ ಹಾಗಿರುತ್ತದೆ. ಹೋದ ವರ್ಷದ ಸಂಕ್ರಾಂತಿಯ ಸಮಯದಲ್ಲಿ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರು ಯಾವ ರೀತಿ ಕನಸಿನಲ್ಲಿ ಬಂದು ಮುಂದೆ ಘಟಿಸಲಿರುವಂತಹ ಸಂಕಟದ ಬಗ್ಗೆ ಸಾವಧಾನವನ್ನು ಹೇಗೆ ಮಾಡಿದರು, ಅದರ ಪರಿಹಾರವನ್ನು ಕೂಡ ಯಾವ ರೀತಿ ತಿಳಿಸಿಕೊಟ್ರು ಅನ್ನುವ ಒಂದು ದಿವ್ಯವಾದ ಅನುಭವವನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಂಕ್ರಾಂತಿಯ ಒಂದು 8 ದಿನಗಳ ಮೊದಲು ಒಂದು ಕನಸು ನನಗೆ ಬಿದ್ದಿತ್ತು. ಆ ಕನಸಿನಲ್ಲಿ ಒಬ್ಬರು ಜ್ಯೇಷ್ಠ ವ್ಯಕ್ತಿ, ಸದೃಢ ಆಕಾರ, 65ರಿಂದ 70 ವಯಸ್ಸಿನ ಹಿರಿಯ ವ್ಯಕ್ತಿ ಅವರಾಗಿದ್ದರು. ಶುಭ್ರವಾದ ಬಿಳಿ ಬಣ್ಣದ ಧೋತರ ಮತ್ತು ಉಪ್ಪರಣೆಯನ್ನು ಅವರು ಧರಿಸಿದರು. ಮನೆಯಲ್ಲಿ ನಾನು ನನ್ನ ಮಿಸ್ಟರ್ ಜೊತೆ ಫೋನ್ನಲ್ಲಿ ಜಗಳ ಮಾಡುತ್ತಾ ಮನೆಯ 2ನೇ ಬಾಗಿಲಿನಲ್ಲಿ ನಿಂತಿದ್ದೆ. ಆ ಹಿರಿಯ ವ್ಯಕ್ತಿ ಒಮ್ಮೆಲೆ ನಮ್ಮ ಮನೆಯ ಬಾಗಿಲಿನಲ್ಲಿ ಬಂದು ನಿಂತರು. ಬಲಗಾಲನ್ನು ಇಟ್ಟು ಒಳಗೆ ಬಂದರು. ಅವರನ್ನು ನೋಡಿದ ಕೂಡಲೇ ನಾನು ಕೈಯಲ್ಲಿನ ಫೋನನ್ನು ಕೆಳಗೆ ಚೆಲ್ಲಿ ಅಳುತ್ತಾ ಗುರುಗಳೇ ಅಂತ ಉದ್ಗರಿಸಿ ಅವರ ಕಾಲನ್ನು ಹಿಡಿದೆ. ಆಗ ಅವರು ನನ್ನನ್ನು ಎಬ್ಬಿಸಿದರು. ಮಗು ತಂದೆಗೆ ಅಪ್ಪಿಕೊಂಡಂತೆ ನಾನು ಅವರನ್ನು ಅಪ್ಪಿ ಅಳತೊಡಗಿದೆ. ಆಗ ಅವರು ಹೇಳಿದರು, ಒಂದು ಅಪಶಕುನ ಆಗಿದೆ, 21 ದಿವಸ ನೀನು ಹಾಲನ್ನು ತ್ಯಜಿಸು ಅಂತ ಅವರು ಹೇಳಿದ ವಾಣಿ ಇಂದಿಗೂ ನನ್ನ ಕಿವಿಯಲ್ಲಿ ಗೋಚರಿಸುತ್ತದೆ. ಅಷ್ಟು ದೊಡ್ಡವಾದ, ಅಷ್ಟೇ ಸ್ಪಷ್ಟವಾದ ಧ್ವನಿ ಕನಸಿನಲ್ಲಿ ಕೇಳಿಸಿತು. ಇದರ ನಂತರ ಎಚ್ಚರ ಆಯಿತು. ಎಚ್ಚದ ಮೇಲೆ ಗೊತ್ತಾಯಿತು ಈ ಧ್ವನಿ ಕನಸಿನಲ್ಲಿ ಕೇಳಿಸಿತು ಅಂತ. ಇಂತಹ ಕನಸು ಯಾಕೆ ಬಿತ್ತು ಅಂತ ತಿಳಿಲಿಲ್ಲ. ಗುರುಗಳೇ ಅಂತ ಉದ್ಗರಿಸಿದ್ದಕ್ಕೆ ಆ ಜ್ಯೇಷ್ಠ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವರು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರೇ ಅನ್ನೋದು ನನಗೆ ತಿಳಿದಿತ್ತು. ಆದರೆ ಯಾವ ಅಪಶಕುನದ ಬಗ್ಗೆ ಅವರು ಹೇಳಿದರು, ಅದರಲ್ಲೂ ಹಾಲನ್ನೇ ಯಾಕೆ ತ್ಯಜಿಸಲಿಕ್ಕೆ ಹೇಳಿದರು ಅಂತ ಗೊತ್ತಾಗಲಿಲ್ಲ. ಆದರೂ ನಾನು ಗುರು ಆಜ್ಞೆಯಂತೆ 21 ದಿವಸ ಹಾಲನ್ನು ತ್ಯಜಿಸಿದೆ. ಈ ಘಟನೆ ಘಟಿಸಿ ಒಂದು 8ರಿಂದ 10 ದಿನಗಳ ನಂತರ ಭೋಗಿಯ ದಿವಸ ಮನೆಯಲ್ಲಿ ಹೊಲಸು ವಾಸನೆ ಹರಡಿತು. 2-3 ದಿವಸ ಈ ವಾಸನೆ ಯಾವುದು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಮನೆಯಲ್ಲಿ ಬಾಡಿಗೆಗೆ ಒಬ್ಬ ಅಜ್ಜಿ ಇದ್ದಾರೆ. ಅವರು ತುಂಬ ದಿನದಿಂದ ಊರಿಗೆ ಹೋಗಿದ್ದಕ್ಕೆ ಅವರ ಬಾಗಿಲು ಮುಚ್ಚಿದ್ದೇ ಇತ್ತು. ಯಾವುದೋ ಒಂದು ಕಾರಣದಿಂದ ನಾನು ಬಾಗಿಲನ್ನು ತೆಗೆದೆ. ಆಗ ಆ ಹೊಲಸು ವಾಸನೆ ಅವಳ ಮನೆಯಿಂದನೇ ಬರ್ತಾಯಿತ್ತು. ಲೈಟ್ ಆನ್ ಮಾಡಿ ನೋಡಿದರೆ ಅಲ್ಲಿ ಬೆಕ್ಕು ತೀರಿಕೊಂಡಿತ್ತು. ಸಂಕ್ರಾಂತಿಯ ಸಮಯದಲ್ಲಿ ಅದರಲ್ಲೂ ಬೆಕ್ಕು ತೀರಿಕೊಂಡಿದ್ದಕ್ಕೆ ನಾವೆಲ್ಲ ತುಂಬಾ ಗಾಬರಿ ಆದ್ವಿ. ಯಾಕಂದರೆ ಬೆಕ್ಕು ತೀರಿಕೊಂಡಿದ್ರೆ ಅಪಶಕುನ ಅಂತ ಹೇಳ್ತಾರೆ. ಕನಸಿನಲ್ಲಿ ಸ್ವಾಮಿ ಹೇಳಿದ ದೃಷ್ಟಾಂತ ಈಗ ಘಟಿಸಿತ್ತು. ಇದರಿಂದ ಯಾವ ಸಂಕಟ ನಮ್ಮ ಮನೆ ಮೇಲೆ ಬಂದಿತ್ತೋ ನಮಗೆ ಗೊತ್ತಿರಲಿಲ್ಲ. ಆದರೆ ಸ್ವಾಮಿ ಅದರ ಮುನ್ಸೂಚನೆ ನಮಗೆ ಕೊಟ್ಟಿದ್ದರು. ಸ್ವಾಮಿ ಹೇಳಿದ ಒಂದು ವಿಷಯ ಅಂತೂ ಈಗ ಸಾಬೀತಾಗಿತ್ತು. ಅಪಶಕುನ ಅಂತೂ ಘಟಿಸಿತ್ತು. ಆದರೆ 21 ದಿವಸ ಹಾಲನ್ನೇ ಯಾಕೆ ತ್ಯಜಿಸಲಿಕ್ಕೆ ಹೇಳಿದರು? ಅದರಲ್ಲೂ ಅವರು ಧರಿಸಿದಂಥ ವಸ್ತ್ರ ಕೂಡ ಬಿಳಿ ಬಣ್ಣದ್ದೇ ಆಗಿತ್ತು. ಬಿಳಿ ಬಣ್ಣಕ್ಕೂ ಬೆಕ್ಕಿನ ಮರಣಕ್ಕೂ ಏನು ಸಂಬಂಧ ಅಂತ ಗೊತ್ತಾಗ್ತಾ ಇರಲಿಲ್ಲ. ಮನೆ ಸಮೀಪವಿರುವ ಶ್ರೀ ಸ್ವಾಮಿ ಸಮರ್ಥ ಕೇಂದ್ರದಲ್ಲಿ ಆರತಿ ಸೇವೆಗೆ ಹೋದಾಗ ಅಲ್ಲಿನ ಮಾರ್ಗದರ್ಶಿಗಳು ಉಪದೇಶವನ್ನು ಮಾಡ್ತಾಯಿದ್ರು. ಆಗ ಅವರು ಗುರುಚರಿತ್ರೆಯ ಒಂದು ಸಂಗತಿಯನ್ನು ಹೇಳ್ತಾಯಿದ್ರು. ರತ್ನಕ್ಕ ಎನ್ನುವ ಅಜ್ಜಿ 5 ಬೆಕ್ಕುಗಳನ್ನು ಕೊಂದಿದ್ದಳು. ಅದಕ್ಕಾಗಿ ಅವಳಿಗೆ ಶ್ವೇತ ಕುಷ್ಠ ರೋಗ ಆಗಿತ್ತು. ಈ ರೋಗ ದತ್ತಾತ್ರೇಯರ ಕೃಪೆಯಿಂದ ಕಡಿಮೆ ಆಯಿತು ಅಂತ ಅವರು ಹೇಳ್ತಾಯಿದ್ರು. ಆಗ ನನಗೆ ಗೊತ್ತಾಯಿತು ಶ್ವೇತವರ್ಣಕ್ಕೂ ಬೆಕ್ಕಿನ ವರ್ಣಕ್ಕೂ ಈ ರೀತಿ ಸಂಬಂಧ ಇದೆ ಅಂತ. ಇಂದಿಗೆ 1 ವರ್ಷ ಆಯಿತು ಇದು ಘಟಿಸಿ. ಅದೇನು ದೊಡ್ಡ ಸಂಕಟ ಬಂದಿತ್ತೋ ಆ ಗುರುವಿಗೆ ಗೊತ್ತು. ಆದರೆ ಗುರುವಿನ ಆಶೀರ್ವಾದದಿಂದ ನಾವು ಇವತ್ತು ಕೂಡ ಸೇಫ್ ಆಗಿದ್ದೀವಿ. ಗುರು ಅದನ್ನು ಬೆಣ್ಣೆ ಥರ ಕರಗಿಸಿಬಿಟ್ರು. ಧನ್ಯ ಆ ಗುರು, ಧನ್ಯ ಆ ಗುರುವಿನ ಮಹಿಮೆ. ಗುರುಭಕ್ತಿ ಮತ್ತು ಗುರುವಿಗೆ ಶರಣು ಹೋಗಿದ್ದು ಯಾವತ್ತೂ ವ್ಯರ್ಥ ಹೋಗೋದಿಲ್ಲ ಅಂತ ನಿಮಗೂ ಕೂಡ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ನನ್ನದು. ವ್ಯರ್ಥ ಜೀವನದಲ್ಲಿ ವೇಳೆಯನ್ನು ತೆಗೆದು ಗುರುಭಕ್ತಿಯನ್ನು ನಾವೆಲ್ಲ ಮಾಡೋಣ ಮತ್ತು ಧನ್ಯರಾಗೋಣ. ಶುಭವಾಗಲಿ. ಬೈ. ಟೇಕ್ ಕೇರ್.